ನೋಡಿ ಈಗ ಏನು ಈಟೇನಿಲ್ಲ ಹಾಕಿ ಪರವಾಗಿಲ್ಲ. ಓಕೆ ಇರಲಿ. ಏನಾಯ್ತು ಅಣ್ಣ, ಏನಾಯಿತು? ಪೆಟ್ರೋಲ್ ಇದೆಯಾ? ಪೆಟ್ರೋಲ್ ಇದೆಯಾ? ಪೆಟ್ರೋಲ್ ಇದೆಯಾ? ಸ್ಟಾರ್ಟ್ ಆಗ್ತಿಲ್ವಾ? ಸರಿ ಬನ್ನಿ ತಳ್ಳೋಣ, ಬನ್ನಿ. ಸ್ವಲ್ಪ ರೇಟ್ ತಗೊಳ್ಳಿ. ನಮ್ಮ ಗಾಡಿಯಲ್ಲಿ ತುಂಬ ಅಂದರೆ ತುಂಬ ಪವರ್ ಇದೆ. ಎಷ್ಟು ಪವರ್ ಅಂತಂದರೆ ನೀವು ಸಪೋರ್ಟ್ ಮಾಡೋ ಅಷ್ಟು ಪವರ್ ಇದೆ ಗಾಡೀಲಿ. ನಿಲ್ಲುತ್ತಾ ಕಾರೇನು ಏನು ಬೇಕಾದ್ರೂ ತಳ್ಳಿಬಿಡ್ತದೆ, ಹಂಗೆ ನಮ್ಮ ಗಾಡಿ. ರೈಟ್ ತಗೊಳ್ಳಿ, ಜೋರಾಗಿ ತಳ್ತೀನಿ, ಸ್ಟಾರ್ಟ್ ಮಾಡ್ಕೊಳ್ಳಿರಾ. ಹಾಂ, ನಮ್ಮ ಗಾಡಿ ಸ್ಲಿಪ್ ಆಗಬಾರ್ದು ಅಷ್ಟೇ. ಸ್ಲಿಪ್ ಆಗಿಲ್ಲ ಅಂತಂದರೆ ಆರಾಮಾಗಿ ತಳ್ಳಿಬಿಡುತ್ತೆ ಗಾಡಿನ, ಯಾವುದಕ್ಕೂ ನಿಲ್ಲಲ್ಲ, ಹಂಗೆ ತಳ್ಳುತ್ತೆ ನಮ್ಮ ಗಾಡಿ. ನಮ್ಮ ಗಾಡಿಗೆ ಇಷ್ಟು ಪವರ್ ಇದೆಯಾ ಇಲ್ಲ ನಿಮ್ಮ ಸಪೋರ್ಟಿಂದ ಇಷ್ಟು ಪವರ್ ಬಂದಿದೆಯಾ ಗೊತ್ತಾಗ್ತಾ ಇಲ್ಲ. ಗುರು ರೈಟ್ ತಗೊಳ್ಳಿ. ಈ ಕಡೆ ಕೆಳಗಡೆ ಮಣ್ಣಲ್ಲಿ ಬೇರೆ ಐತೆ, ಗಾಡಿ ಸ್ಲಿಪ್ ಆಗ್ತಾ ಇದೆ ನಂದು. ಇನ್ನು ಸ್ವಲ್ಪ ರೈಟ್ ತಗೊಳ್ಳಿ. ನಮಗೆ ಸ್ವಲ್ಪ ಪಿಕಪ್ ಸಿಕ್ಕಲಿ ಸಾಕು ಗಾಡಿಗೆ. ಪಿಕಪ್ ಸಿಕ್ಕದ ಮೇಲೆ ಆನೆ ನುಗ್ದಂಗೆ ನುಗ್ಗೋದು ನಮ್ಮ ಗಾಡಿ. ಜೋರಾಗಿ ಹೋಗ್ಲಿ ಗಾಡಿನ, ಬ್ರೇಕ್ ಇಡಬೇಡಿ ಒಂದು ನಿಮಿಷ. ಆಮೇಲೆ ತೋರಿಸಿ ನಮ್ಮ ಗಾಡಿ ಪವರ್ ಏನು ಅಂತ. ನಮ್ಮ ಗಾಡಿಗಿರೋ ಸಪೋರ್ಟ್ ಅಷ್ಟು ಇಷ್ಟು ಅಲ್ಲ. ಯೂಟ್ಯೂಬಲ್ಲಿ 15, ಇನ್ಸ್ಟಾಗ್ರಾಮಲ್ಲಿ 16,000 ಜನ ಸಪೋರ್ಟ್ ಇರೋದು. ಇನ್ನೂ ಸ್ಪೀಡ್ ಹೋಗ್ಲಿ ಇರಿ, 20 ಮೇಲೆ ಹತ್ತಲಿ. ಆಮೇಲೆ ಸುಮ್ಮನೆ ಹಂಗೆ ಬಿಟ್ಟರೆ ಸಾಕು, ಹಂಗೆ ಸ್ಟಾರ್ಟ್ ಆಗಬೇಕು. ಆ ಥರ ಇರುತ್ತೆ. ನಾವು ತಳೆದ್ರೆ ಗಾಡಿನ ಯಾವುದಕ್ಕೆ ಕೈ ಇಟ್ಟರು ಕೂಡ ಹಿಂದೆ ಅಂತೂ ಹೋಗಲ್ಲ, ಯಾವುದು ಸುಮ್ಮನೆ ಬಿಡಲ್ಲ. ಅದು ನಮ್ಮ ಕತೆ. ಯಾರಾದರೂ ಒಬ್ಬರು ಕೈ ಹಾಕ್ರಿ ಗುರು. ಕಾರು ಎಷ್ಟು ತೂಕ ಇದೆ ಅಂದರೆ ನೋಡಿ, ಬಂಪರ್ ಫುಲ್ ಬೆಂಡ್ ಆಗಿಬಿಡ್ತಾ ಇದೆ. ನಾನು ತುಳಿತಾ ಇದ್ದರೆ ಎಲ್ಲಿ ಕಟ್ಟಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಅಲ್ಲಿ ನೋಡಿ ಎಷ್ಟು ಒಳಗಡೆನೆ ಹೋಗ್ಬಿಡ್ತಾ ಇದೆ. ಅದು ಎಷ್ಟು ಗ್ಯಾಜಿದೆ ಏನು. ಯಾವುದಿದು ವ್ಯಾಗನರ? ಫುಲ್ಲು ಫ್ರೀ ಬಿಟ್ಬಿಡಿ, ಜೋರಾಗಿ ತಳ್ತೀನಿ. ಫುಲ್ಲು ಫ್ರೀ ಬಿಡಿ, ಆಯ್ತಾ? ಓಕೆ ಇರಲಿ. ಜ್ಞಾನ ಕರ್ಗರು ಪಾಪ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಒದ್ದಾಡ್ತಾ ಇದ್ರು ಅವರು. ಮಗು ಬೇರೆ ಐತೆ, ಹೆಂಗೋ ಸ್ಟಾರ್ಟ್ ಆಗಿಬಿಡ್ತಪ್ಪ ಗಾಡಿ. ನಮಗೆ ಅದ್ರಿಗಿಂತ ಇನ್ನೇನು ಬೇಕಾಗಿಲ್ಲ ಅಲ್ವಾ? ಸೊ ನಮ್ಮ ಬರ್ಡೇ ದಿವಸ ಕೂಡ ಒಂದು ಕಾರ್ ತಳ್ಳಿದ್ದೀವಿ ನಮ್ಮ ಗಾಡಿಯಲ್ಲಿ. ನಮ್ಮ ರಾಜಾಗೆ ಮಾತ್ರ ಒಂದು ಹೆಸರಿಡಿ ಅಂತಂದರೆ ನೀವು ಯಾವ ಹೇಳಲೇ ಇಲ್ಲ ನನ್ನ ಗಾಡಿಗೆ. ನನ್ನ ಗಾಡಿಗೆ ಒಂದು ಒಳ್ಳೆ ಹೆಸರಿಡ್ಬೇಕಪ್ಪ ನೀವು, ದಯವಿಟ್ಟು ಒಂದು ಒಳ್ಳೆ ಹೆಸರು, ಹೆಂಗೆ ಖಡಕ್ಕಾಗಿರ್ಬೇಕಷ್ಟೇ. ಎಷ್ಟು ಕಷ್ಟಪಡ್ತೇನೆ ಜನಗಳಿಗೋಸ್ಕರ ಇವನು ಅಂತಂದರೆ ಒಂದು ಒಳ್ಳೆ ಹೆಸರಿಟ್ಬಿಡಿ ದಯವಿಟ್ಟು ಪ್ಲೀಸ್. ನೋಡಿ ಈಗ ಏನು ಈಟೇನಿಲ್ಲ ಹಾಕಿ ಪರವಾಗಿಲ್ಲ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ JD ಶ್ರೀನಾಥ್ ರೈಡರ್. ಇವತ್ತು ನನ್ನ ಬರ್ಡೇ ಇರುವ ಕಾರಣದಿಂದ ಅಷ್ಟೇ ಅಲ್ಲ, ನನಗೆ ನಾನು ಹುಟ್ಟಿರೋದಕ್ಕೆ ಒಂದು ಸಾರ್ಥಕ ಆದಂಗೆ ಆಯಿತು. ಯಾಕಂದರೆ ಯೂಟ್ಯೂಬಲ್ಲಿ 15,000 ಮತ್ತು ಇನ್ಸ್ಟಾಗ್ರಾಮಲ್ಲಿ 16,000 ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ನೀವು ಇದೇ ಥರನೇ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅಷ್ಟೇ ಜನಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಒಂದು ನಿಮಿಷ ಬ್ರದರ್, ಏನಾಯಿತು? ಸೈಡ್ಗೆ ಹಾಕಿ ಗಾಡಿನ. ಪ್ಲೆಗ್ ಹೋಗಿದೆಯಾ? ಹಾಂ, ಕ್ಲಚ್ ಸ್ಪಾನರ್ ಇಲ್ಲ. ಸ್ವಲ್ಪ ಪೆಟ್ರೋಲ್ ಹಾಕಿ ನೋಡ್ಬೋದಲ್ಲ? ಅಲ್ಲಲ್ಲ, ಪ್ಲೆಗ್ಗೆ ಸ್ವಲ್ಪ ಪೆಟ್ರೋಲ್ ಹಾಕಿ ನೋಡ್ಬೋದಲ್ಲ? ನೋಡಿ ಈಗ ಏನು ಈಟೇನಿಲ್ಲ ಹಾಕಿ ಪರವಾಗಿಲ್ಲ. ಹೆಂಗೋ ಸದ್ಯದ ಸ್ಟಾರ್ಟ್ ಆಗೋಗ್ಬಿಡ್ತು. ಥ್ಯಾಂಕ್ ಯು. ಹಾಂ ಸರಿ, ನಿಮ್ಗಂತೂ ತುಂಬ ಧನ್ಯವಾದಗಳು. ಯಾಕಂದರೆ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ ಅದಕ್ಕೆ. ಹೌದಾ? ಏನು ಕೆಲಸ ಮಾಡ್ತಿದ್ದೀರಾ? ಕೋಕೋ-ಕೋಲಾ. ಸರಿ ಆಯ್ತು. ಹಾಂ, ಯಾವತ್ತಾದರೂ ಅದೇ ಈ ಥರ ಆದರೆ ಹಂಗೆ ಹಾಕಿ, ಸಿಂಪಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಬರಲಾ? ನಾನು ಆ್ಯಕ್ಚುಲಿ ಪೆಟ್ರೋಲ್ ಖಾಲಿ ಆಗಿದೆ ಅವ್ರಿಗೆ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡೆ.
ಬಟ್ ಆದರೆ ಪೆಟ್ರೋಲ್ ಖಾಲಿ ಆಗಿಲ್ಲ, ಫ್ಲೆಗ್ಗು ಪ್ರಾಬ್ಲಮ್ ಇದೆ ಅಂತೆ. ಪೆಟ್ರೋಲ್ ಹಂಗೆ ಸುರಿದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಟಕ್ ಅಂತ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ದೇವರೇ ಬಾಬಾ, ಎಷ್ಟು ಕಷ್ಟ ಅಲ್ವಾ. ಸೊ ನನ್ನ ಬರ್ಡೇ ದಿವಸ ಫಸ್ಟ್ ಹೆಲ್ಪಿಂಗ್ ಇವ್ರಿಗೆ. ನಾನು ಇವತ್ತು ಡ್ಯೂಟಿ ಏನು ಮಾಡಲ್ಲ, ಯಾಕಂದ್ರೆ ನೆನ್ನೆ ಒಂದು ಸ್ವಲ್ಪ ಅರ್ನಿಂಗ್ ಮಾಡ್ಕೊಂಡಿದ್ದೆ. ಆ ಅರ್ನಿಂಗ್ ಎಲ್ಲ ಅಮ್ಮ ಏನು ಮಾಡೋಣ ಮಮ್ಮಿ ಇವತ್ತು ನನ್ನ ಬರ್ಡೇ ಅಂತ ಅಂದ್ಬಿಟ್ಟು ನಮ್ಮ ತಾಯಿನ ಕೇಳಿದೆ. ನಮ್ಮ ತಾಯಿನ ಕೇಳಿದಾಗ ನಮ್ಮ ತಾಯಿ ಅಂದರು, ಮಗನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟು ಬಾರೋ, ನೆನೆ ಮಾಡಿರೋ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಂದರು. ನಾನಂದೆ ಮಮ್ಮಿ ಉಂಡಿಗೆ ಹಾಕೋದಕ್ಕಿಂತ ಬೆಟರು ನಾವು ಒಂದು 4 ಜನಕ್ಕೆ ಹೆಲ್ಪ್ ಮಾಡೋದು ಒಳ್ಳೇದಲ್ವಾ ಅಂತಂದ್ಬಿಟ್ಟು ನಾನು ಅಮ್ಮಗೆ ಹೇಳಿಲ್ಲ, ಅವ್ರಿಗೆ ಸಡನ್ ಸರ್ಪ್ರೈಸ್ ಕೊಡೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಇವತ್ತೆಲ್ಲ ಸ್ವಲ್ಪ ಹೆಲ್ಪಿಂಗ್ ಜಾಸ್ತಿ ನೆನ್ನೆ ಮಾಡಿರೋ ಅರ್ನಿಂಗೆಲ್ಲ ಇವತ್ತು ಒಂದು 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ನಾನು ಅಂದ್ಕೊಳ್ಳೋದು ಸರಿ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಆ್ಯಂಡ್ ನಿಮ್ಮ ಆಶೀರ್ವಾದ ನನಗೆ ಎಂದಿಗೂ ನಿಮ್ಮ ಹಂಗೆ ಇರಲಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಬರ್ಡೇಗಿಂತ ತುಂಬ ಮುಖ್ಯವಾಗಿರೋದು ನೀವೆಲ್ಲ ನಮ್ಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಯೂಟ್ಯೂಬಲ್ಲಿ 15,000, ಇನ್ಸ್ಟಾಗ್ರಾಮಲ್ಲಿ 16,000 ಮತ್ತು ಫೇಸ್ಬುಕ್ಕಲ್ಲಿ 9,000 ತನಕ ಸಪೋರ್ಟ್ ಮಾಡಿದ್ದೀರಾ. ಇಷ್ಟೆಲ್ಲ ನಮ್ಮ ಮೇಲೆ ಪ್ರೀತಿ ತೋರಿಸಿ ನಮ್ಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ತುಂಬ ಸಂತೋಷ ಆಗ್ತಿದೆ ನನಗಂತೂ. ಇವತ್ತು ನನ್ನ ಬರ್ಡೇಗಿಂತ ನೀವು ಸಪೋರ್ಟ್ ಮಾಡಿದ್ದೀರಾ, ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಇದೇ ಖುಷಿ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಇವತ್ತು ನನ್ನ ಬರ್ಡೇ ಕೇಕ್ ಮೇಲೆ ಕೂಡ ಫಾಲೋವರ್ಸ್ ಹಾಕಿದ್ದೀನಿ, ಬಿಟ್ಟರೆ ನನ್ನ ಬರ್ಡೇ ಅಂತ ಕೂಡ ನಾನು ಹಾಕ್ಕೊಂಡಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಸಂತೋಷ ಆಗ್ತಾಯಿದೆ. ಇಷ್ಟೇ ನಮಗೆ ನಮ್ಮ ಮೇಲೆ ಪ್ರೀತಿ ಇಟ್ಟು, ನಮ್ಮ ಮೇಲೆ ಇಷ್ಟೊಂದೆಲ್ಲ ಕಾಳಜಿ ಇಟ್ಟು ನಮ್ಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದೇ ಖುಷಿನಲ್ಲಿ ಡೈಲಿ ಏನಿಲ್ಲ ಅಂತಂದರೂ ಒಬ್ರಿಗೂ ಖಂಡಿತ ನಾನು ಸಹಾಯ ಮಾಡ್ಕೊತ ಹೋಗ್ತಾಯಿದ್ದೀನಿ. ನೀವು ಇಷ್ಟು ಸಪೋರ್ಟ್ ಮಾಡ್ತಾಯಿದ್ರೆ, ಇನ್ನೂ ಯೂಟ್ಯೂಬಲ್ಲಿ ಎಲ್ಲ ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಖಂಡಿತವಾಗಲೂ ಇನ್ನೂ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾ ನಾನು ನಿಮಗೆ ನನ್ನ ಕೆಲಸವನ್ನು ನಿಮಗೆ ಮುಂದುವರಿಸ್ತೀನಿ. ಸೊ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇಷ್ಟು ಮಾಡ್ತಾ ಕೇಕ್ ಕಟ್ ಮಾಡೋಣ ಬನ್ನಿ. ಇದು ನನ್ನ ಬರ್ಡೇ ಅಂತಲ್ಲ, ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಮ್ಗೆ ಇಷ್ಟೆಲ್ಲ ನಮಗೆ ನೀವು ನಿಮ್ಮ ಕೆಲಸ ಬಿಟ್ಟು ಮತ್ತು ನೀವು ನಮಗೋಸ್ಕರ ಕಾಳಜಿ ಇಟ್ಟು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಈ ಸೆಲೆಬ್ರೇಷನ್ ಅಂತ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಸೆಲೆಬ್ರೇಷನ್ ಯಾವತ್ತೂ ಮಾಡ್ಕೊಂಡಿಲ್ಲ ಜಾಸ್ತಿ. ಸೊ ಇದೇ ನನ್ನ ಫಸ್ಟ್ ಸೆಲೆಬ್ರೇಷನ್ನು. ನನಗೆ ಯಾವ ಬರ್ಡೇನೂ ಇಷ್ಟೊಂದು ಖುಷಿ ಕೊಟ್ಟಿಲ್ಲಪ್ಪ. ಈ ಬರ್ಡೇ ಮಾತ್ರ ನಾನು ಯಾವತ್ತಿಗೂ ಮರೆಯೋಕ್ಕೆ ಆಗ್ತಾಯಿಲ್ಲ. ನಿಜ ಅಂದರೆ ಯಾವತ್ತಿಗೂ ನಾನಂತೂ ಮರೆಯೋಕ್ಕಾಗ್ತಾಯಿಲ್ಲ. ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ 15,000 ಜನ, ಇನ್ಸ್ಟಾಗ್ರಾಮಲ್ಲಿ 16,000 ಜನ ಸಪೋರ್ಟ್ ಮಾಡಿದ್ದೀರಾ, ಮತ್ತು ಫೇಸ್ಬುಕ್ಕಲ್ಲಿ 9,000 ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ನೀವು ಇದೇ ಥರ ಇನ್ನೂ ಸಪೋರ್ಟ್ ಮಾಡಬೇಕು, ನಾನು ಇನ್ನೂ ಬೆಳಿಬೇಕು, ಇನ್ನೂ 4 ಜನಕ್ಕೆ ಸಹಾಯ ಮಾಡಬೇಕು ಅಂತ ನಿಜ ಎಷ್ಟು ಕ್ಯೂರಿಯಾಸಿಟಿ ಆಗುತ್ತೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಏನು ಸಹಾಯ ಮಾಡಬೇಕು, ಇಲ್ಲ ಜನಗಳಿಗೆ ಮಾಡಬೇಕಾ, ಇಲ್ಲ ಪೆಟ್ರೋಲ್ ಕೊಡಬೇಕಾ, ಇಲ್ಲ ನಾಯಿಗಳಿಗೆ ಏನಾದರೂ ಬಿಸ್ಕೆಟ್ ಆಗಬೇಕಾ ಅಂತ ಇದ್ದೇ ಯೋಚನೆ ಆಗಿಬಿಡ್ತಾ ಇದೆ. ನಿಜ ಅಂದರೆ ಇನ್ನೂ ನೀವು ಎಷ್ಟು ಸಪೋರ್ಟ್ ಮಾಡಿದ್ರೆ ಇನ್ನೂ ಅಷ್ಟು ನಾನು ಸಹಾಯ ಮಾಡ್ತಾ ಇರ್ತೀನಿ ಜನಗಳಿಗೆ. ಅಷ್ಟೇ ಅಲ್ಲ, ನಾನು ನಮ್ಮ ಇಂಡಿಯಾ ಎಲ್ಲ ನನ್ನ ಬೈಕ್ ಅಡ್ವೆಂಚರ್ ಮಾಡಬೇಕು ಅಂತ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಆಸೆ ಇದೆ. ಆದರೆ ಸ್ಪಾನ್ಸರ್ ಮಾಡೋರಂತೂ ಯಾರೂ ಇಲ್ಲ. ಯಾರಾದರೂ ಇದ್ದರೆ ಹೇಳಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನೀವು ಆದಷ್ಟು ಬೇಗ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ಯಾರೂ ಸ್ಪಾನ್ಸರ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಹಿಂಗೆ ಸ್ವಲ್ಪ ಯೂಟ್ಯೂಬಲ್ಲಿ ಸಪೋರ್ಟ್ ಸಿಗುತ್ತೆ. ಸಪೋರ್ಟ್ ಸಿಕ್ಕಿದ್ರೆ ನನಗೆ ಪೆಟ್ರೋಲ್ಗೆ ಅಡ್ಜಸ್ಟ್ ಆಗ್ತಾಯಿದ್ರೆ ಸಾಕು, ಪೆಟ್ರೋಲ್ಗೆ ಮತ್ತು ನನ್ನ ಊಟಕ್ಕೆ ಅಡ್ಜಸ್ಟ್ ಆದರೆ ಸಾಕು, ಆರಾಮಾಗಿ ನಾನು ಇಂಡಿಯಾ ಎಲ್ಲ ಅಡ್ವೆಂಚರ್ ಮಾಡಿಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್.